ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಗಣ್ಯರು ಜಾಯ್ನ್ ಆಗಿದ್ದಾರೆ. ಯದುಕುಮಾರ್ ಗೌಡ್ರಿದ್ದಾರೆ ಬಿಜೆಪಿಯಿಂದ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ದೇವರಾಜು ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸತೀಶ್ ಅವರಿಂದಾನೇ ಕಾರ್ಯಕ್ರಮನ ಆರಂಭ ಮಾಡ್ತೀನಿ. ಸರ್, ಒಂದು ಗ್ರೇಸ್ಫುಲ್ ಎಕ್ಸಿಟ್ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡಿನೇ ಇವರನ್ನ ಹೊರಗೆ ಹಾಕ್ಬಿಟ್ರ ಅಂತ ಹೈಕಮಾಂಡ್. ರಾಜಣ್ಣ ಅವರ ಮಾತನ್ನ ಗಮನಿಸ್ತಾ ಇರ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಅಂದ್ರೆ ಹೈಕಮಾಂಡ್ಗೆ ಮುಜುಗರ ಆಗಬಾರದು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅವರ ಕೆಲವೊಂದಿಷ್ಟು ಕಳೆದ ಒಂದು 3 ತಿಂಗಳ ಒಂದು ಅವರ ಮಾತುಗಳನ್ನು ನೋಡಿದಾಗ ಡೆಫಿನೆಟ್ಲಿ ಇವತ್ತಿನ ಮಾತುಗೂ ಇಂದಿನ ಮಾತುಗೂ ತುಂಬಾ ವ್ಯತ್ಯಾಸ ಇದೆ. ಅವರೆಲ್ಲವೂ ಕೂಡ ಹೈಕಮಾಂಡ್ಗೆ ಮುಜುಗರ ಆಗುವಂತ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಅದು ಶುರು ಮಾಡಿದ್ದು ರಾಜಣ್ಣ ಅವರೇ. ಮತಗಳ ಆರೋಪದ ಬಗ್ಗೆ ಕಾಂಗ್ರೆಸ್ ವಿರುದ್ಧವೇ ಮಾತಾಡಿದ್ರು. ಅದು ಕೂಡ ರಾಜಣ್ಣ ಅವರ ಬಗ್ಗೆನೆ ರಾಜಣ್ಣ ಅವರೇ ಮಾತಾಡಿದ್ದು. ತಮ್ಮದೇ ಸರ್ಕಾರ ಇದ್ದಾಗ ಈ ರೀತಿಯ ಒಂದು ಮತಪಟ್ಟಿ ರೆಡಿ ಆಯ್ತು ಅಂತ ಹೇಳಿದ್ದು ರಾಜಣ್ಣ, ಇದೇ ರಾಜಣ್ಣನೇ. ಆಮೇಲೆ ಹೈಕಮಾಂಡ್ ಎಷ್ಟೇ ಸಲ ವಾರ್ನಿಂಗ್ ಕೊಟ್ಟರು, ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ರು. ಅದಾದ ನಂತರ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ರು, ಶಾಸಕರ ಜೊತೆ ಮಾತುಕತೆಯನ್ನ ಮಾಡಿದ್ರು, ಸಚಿವರ ಜೊತೆ ಮಾತಾಡಿದ್ರು. ಆಗ್ಲೂ ಕೂಡ ಸುರ್ಜೇವಾಲಾ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ಮಾಡಿದ್ರು, ಮೀಟಿಂಗ್ ಮಾಡಿದ್ರು ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದು ಇದೇ ರಾಜಣ್ಣನೇ. ಆಮೇಲೆ ನಾನು ಸೇರಿದಂತೆ 48 ಜನರ ಹನಿ ಟ್ರಾಪ್ ಆಗಿದೆ ಅಂತ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇದೇ ರಾಜಣ್ಣನೇ. ಆಮೇಲೆ DCM ಅಂದ್ರೆ ತಲೆ ಮೇಲೆ ಕಿರೀಟ ಇರೋದಿಲ್ಲ, DK ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇದೇ ರಾಜಣ್ಣನೇ. ಆಮೇಲೆ ಸಿದ್ದರಾಮಯ್ಯನವರು ಮುಂದಿನ 5 ವರ್ಷ CM ಆಗಿರ್ತಾರೆ. ಓಕೆ, ಅದು ಪಕ್ಷದ ವಿಚಾರ ಆಗಿರ್ಬೋದು. ಆದ್ರೆ ಈ ರೀತಿಯ ಒಂದು ಹೇಳಿಕೆಯನ್ನು ನೋಡಿದಾಗ ಇವತ್ತೇನು ಮಾತಾಡೋದು ರಾಜಣ್ಣ, ನಾನು ಹೈಕಮಾಂಡ್ಗೆ ಮುಜುಗರ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಮಾಜಿ CM ಆಗಿದ್ದಕ್ಕೆ ನನಗೆ ತುಂಬಾ ಸಂತೋಷ ಇದೆ ಅಂತ. ಇದೆಲ್ಲವೂ ಕೂಡ ಮಾಜಿ ಸಚಿವ ಆಗೋದಕ್ಕೆ, ಸೊ ಇದೆಲ್ಲವೂ ಕೂಡ ಒಂದು ರೀತಿ ಒಂದು ತೇಪೆ ಹಚ್ಚುವಂತ ಕೆಲಸ ಅಂತ ಅನ್ಸಬಹುದು. ಬಟ್ ಒಂದಂತೂ ಸ್ಪಷ್ಟ ರಾಮ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯ ನೇರವಾದಂತಹ ಒಂದು ಸಂದೇಶವನ್ನ ಕೊಟ್ಟಿದೆ. ಪಕ್ಷದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನೋದನ್ನ ಹೇಳಿದೆ. ಬಟ್ ಒಂದು ಡೌಟ್ ಇದೆ ನಮಗೆ, ನಟರಾಜ್ ಗೌಡ ಮಾತಾಡೋಣ, ಅವ್ರು ವೆಲ್ಕಮ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅವ್ರನ್ನೇ ಆ ಡೌಟ್ ನ ಕ್ಲಿಯರ್ ಮಾಡೋಣ ನಾವು. ಇನ್ನು ಕಾಂಗ್ರೆಸ್ ನಿಂದ ನಟರಾಜ್ ಗೌಡರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ನಮಸ್ತೆ ಸರ್. ನಿಮ್ಗೆ ನಾನು ಬರ್ತೀನಿ. ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವ್ರ ಮೇಲೆ 100 ಕೋಟಿ ಹಗರಣ ಆರೋಪ ಬಂದಿದ್ದಾಗಲೇ ಅವರನ್ನ ಕರೆಸಿ ಈಗ ರಾಜೀನಾಮೆ ಕೊಡಪ್ಪ, ಮುಂದೆ ನೋಡ್ಕೊಳ್ಳೋಣ ಮತ್ತೆ ಅಂತ ಹೇಳಿದ್ರು. ಇದು ಅವ್ರಿಗಿಂತ ದೊಡ್ಡ ತಪ್ಪ ಸರ್? ಇದು ದೊಡ್ಡ ಆರೋಪ ಆಗ್ಬಿಡ್ತಾ ಅಥವಾ ದೊಡ್ಡ ತಪ್ಪು ಮಾಡಿಬಿಟ್ರ ಅಂತ? ಇಲ್ಲ, ಈಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವನೂ ಇದೆ, ಆಂತರಿಕ ಶಿಸ್ತು ಕೂಡ ಭಾಳ ಇದೆ. ಅದು ಭಾಳ ಮುಖ್ಯ. ಅದು ಕೂಡ ಮಾನ್ಯ KN ರಾಜಣ್ಣ ಅವರ ಇವತ್ತಾಗಿರ್ತಕ್ಕಂಥದ್ದು, ಅವ್ರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಇದು ಒಂದೇ ಒಂದು ವಿಷಯಕ್ಕಾಗಿ ಒಂದೇ ಒಂದು ದಿನ ತಗೊಂಡಂಥ ತೀರ್ಮಾನ ಅಲ್ಲ. ನೋಡಿ, ಇಡೀ ದೇಶದಲ್ಲಿ BJP ಅಧಿಕಾರಕ್ಕೆ ಯಾವ ರೀತಿ ಬರ್ತಾ ಇದೆ, ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬರ್ತಾ ಇದೆ. ಇವತ್ತು ಕೇಂದ್ರದಲ್ಲಿ ಯಾರು ಕೂತಿದ್ದಾರೆ? ಮತಗಳ್ಳತನ ಮಾಡಿ ಕೂತಿರ್ತಕ್ಕಂಥವ್ರು ಕೇಂದ್ರದಲ್ಲಿ. ಇಲ್ಲಾಂದ್ರೆ ಅವ್ರು 30 ಕ್ಷೇತ್ರಗಳು ಸೋತ್ಬಿಟ್ಟಿದ್ರೆ ಅವ್ರು ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಅವರು ಅಂಥವರ ವಿರುದ್ಧ ಈ ಪ್ರಜಾಪ್ರಭುತ್ವ ನಾವು ಹೋರಾಟ ಮಾಡಬೇಕು, ಉಳಿಸ್ಬೇಕು, ಈ ಸಂವಿಧಾನ ಉಳಿಸ್ಬೇಕು, ಪ್ರತಿಯೊಬ್ಬರ ಹಕ್ಕು, ಮತದಾನದ ಹಕ್ಕನ್ನು ಉಳಿಸ್ಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ವಿರೋಧ ಪಕ್ಷಗಳು, ಆಮೇಲೆ ಬೇರೆ ಜನಸಾಮಾನ್ಯರು ಕೂಡ, ಪ್ರಧಾನಮಂತ್ರಿ ಜನಸಾಮಾನ್ಯರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಮಾನ್ಯ ರಾಜಣ್ಣನವರು ಬಾಯಿ ತಪ್ಪಿಂದ ಹೇಳಿರ್ಬೋದು, ಆದರೂ ಕೂಡ ಅದು ಪೂರಕವಾಗಿರಲಿಲ್ಲ. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ, ಕಾಂಗ್ರೆಸ್ ಹೋರಾಟಕ್ಕೆ ಪೂರಕವಾಗಿರಲಿಲ್ಲ. ಒಂದು. ಎರಡನೇದು, ಬಹಳಷ್ಟು ಬಾರಿ ಅದು ಪೂರಕವಾಗಿರಲಿಲ್ಲ. ಸತ್ಯನ ಸುಳ್ಳ? ಅಲ್ಲ ನಟರಾಜ್ ಗೌಡ್ರೆ, ಒಂದು ವಿಚಾರ. ರಾಜಣ್ಣ ಅವರು 8ನೇ ತಾರೀಕು ಮಾತಾಡ್ತಾರೆ. 8ನೇ ತಾರೀಕು ರಾಹುಲ್ ಗಾಂಧಿಯ ಪ್ರತಿಭಟನೆ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ರಾಜಣ್ಣ ಅವರು ಮಾತಾಡ್ತಾರೆ ಈ ವಿಚಾರವಾಗಿ. ಅವತ್ತು ಕಾಂಗ್ರೆಸ್ ಅವರು ಯಾರು ರಿಯಾಕ್ಟ್ ಮಾಡೋದೇ ಇಲ್ಲ. ಓಕೆ, ಎಲ್ಲರೂ ರಾಹುಲ್ ಗಾಂಧಿ ಬರ್ತಾರೆ ಅನ್ನೋ ಬಿಸಿಯಲ್ಲಿ ಇದೇ ಮಾತನ್ನ ಮತ್ತೆ 9ನೇ ತಾರೀಕು ತುಮಕೂರಲ್ಲಿ ಮಾತಾಡ್ತಾರೆ. ಅಂದ್ರೆ ಬಾಯಿ ತಪ್ಪು ಮಾತಾಡಿದ್ರೆ 2 ಬಾರಿ ಇದೇ ವಿಚಾರವನ್ನ ಮಾತಾಡ್ತಿರ್ಲಿಲ್ಲ. ಕರೆಕ್ಟ್, ಐ ಅಗ್ರಿ. ನೋಡಿ, ಬಹಳಷ್ಟು ಬಾರಿ ಇದೊಂದೇ ಕಾರಣ, ಇದೊಂದೇ ವಿಷಯ ಅಲ್ಲ. ಸರ್ಕಾರ ಬಂದು 2 ವರ್ಷ ಆದಮೇಲೆ ಅದು 2 ವರ್ಷದಿಂದನೂ ಕೂಡ ಬಹಳಷ್ಟು ಬಾರಿ ಈ ಥರ ಮುಜುಗರಕ್ಕೆ ಬರುವಂಥದ್ದು ಕೆಲವು ಹೇಳಿಕೆಗಳನ್ನ ಮಾನ್ಯ ರಾಜಣ್ಣವರು ಕೊಟ್ಟಿದ್ದಾರೆ. ಎಲ್ಲವನ್ನು ಪರಿಗಣಿಸಿ ಇವತ್ತು ಹೈಕಮಾಂಡ್ ಸೂಚನೆ ಅನಿಸುತ್ತೆ, ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಕರಾರುವಕ್ಕಾಗಿ ಇದಕ್ಕೆ ಅಂತಲೇ ಹೇಳಿ ಏನು ನಮಗೆ ಅಲ್ಲಿಂದ ಪತ್ರ ಏನು ಬಂದಿಲ್ಲ, ಅದು ನಾಳೆ ನಾಡದಲ್ಲಿ ಗೊತ್ತಾಗ್ಬಿಡ್ತದೆ. ಆದರೆ ಒಂದಂತೂ ನಿಜ, ಯಾವುದೇ ಕಾಂಗ್ರೆಸ್ನ ನಾಯಕ ಆಗಲಿ ಕಾರ್ಯಕರ್ತ ಆಗಲಿ ಒಂದು ಶಿಸ್ತು ಬೇಕು ಅನ್ನೋದನ್ನು ಹೈಕಮಾಂಡು ಖಂಡಿತವಾಗಿ ಹೇಳಿದೆ. ಈಗ BJP ತರ ಅಲ್ಲ. ಈಗ ಅಲ್ಲಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋಕೆ ಪೊಲೀಸ್ನವ್ರು ಮನೆ ಮುಂದಕ್ಕೆ ಹೋದ್ರು ಕೂಡ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿರಲಿಲ್ಲ. ಬಿಜೆಪಿ ಅವರೇ, ಯದುಕುಮಾರ್ ಅವರೇ, ಮೋಸ್ಟ್ಲಿ ನಟರಾಜ್ ಗೌಡರು ಶರಣಾಗತಿಯನ್ನು ಬಯಸ್ತಂಗೆ ಕಾಣಿಸ್ತಾ ಇದೆ. ಅಂದ್ರೆ ಅವ್ರು ಒಪ್ಕೊಳ್ತಾ ಇದ್ದಾರೆ, ಓಕೆ, ಎಲ್ಲ ರಾಜಣ್ಣ ಅವರು ಇದೇ ವಿಚಾರವಾಗಿ ಅವ್ರನ್ನ ಬಹುಶಃ ವಜಾ ಮಾಡಿಲ್ಲ,
ಸೊ ಬೇರೆ ಬೇರೆ ವಿಚಾರಗಳೆಲ್ಲ ಮಾತನಾಡಿದ್ದಾರೆ ಅಂತ ಅಂದ್ರೆ ನೀವು ಎಲ್ಲಾ ರೀತಿಯ ಒಂದು ಸೋಲನ್ನು ಒಪ್ಕೊಳ್ತಾರ ಮಾತಾಡ್ತಿದ್ದೀರಾ ಏನ್ ಹೇಳ್ತೀರಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಯದುಕುಮಾರ್ ರಿಯಾಕ್ಟ್ ಮಾಡ್ಲಿ. ರಾಜ್ಯದ ಜನಕ್ಕೂ ಗೊತ್ತು, ಮಾಧ್ಯಮಕ್ಕೂ ಗೊತ್ತು, ಪ್ರತಿಪಕ್ಷಕ್ಕೂ ಗೊತ್ತಾಗುತ್ತೆ ಅಂಗೈ ಉಣ್ಣಕ್ಕೆ ಕನ್ನಡಿ ಬೇಡ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಂಗೈ ಉಣ್ಣೆ ಎಲ್ಲರಿಗೂ ಕಾಣಿಸ್ತಾ ಇದೆ ಸರ್, ಏನ್ ಹೇಳಿದ್ರು ಯಾವ ಇದೆ ಅಂತ ಅಂದ್ಬಿಟ್ಟು. ಯಾವ ಒಂದು ನಾಯಕನ ವಿರುದ್ಧ ಸತ್ಯ ಮಾತಾಡಿದ್ರು, ಆ ಕನ್ನಡಿ ಹಂಗೆ ಅವ್ರು ಏನ್ ಹೇಳಿದ್ದನ್ನ ಕನ್ನಡಿ ತರನೇ ಅವ್ರಿಗೆ ವಾಪಸ್ ತೋರಿಸಿದ್ರು, ಅದನ್ನ ಅವ್ರ ನಾಯಕರ ಕಳಿಕೆಲ್ಲ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇಡೀ ದೇಶಾದ್ಯಂತ ಅವ್ರು ಏನೊಂದು ಈ ಷಡ್ಯಂತ್ರದ ಪಿತೂರಿ ಅಂತ ಇವ್ರು ಹೇಳ್ತಾರಲ್ಲ, ಇವರು ದೇಶದ ಜನತೆಯ ಏನಂತಾರೆ ಅವರು ಕೊಟ್ಟಿರುವಂತ ಮತಕ್ಕೆ ಅವಮಾನ ಮಾಡ್ತಾ ಇರುವಂತದ್ದು, ಷಡ್ಯಂತ್ರ ಮಾಡ್ತಾ ಇರೋದು, ಪಿತೂರಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವರನ್ನ ಇವತ್ತಲ್ಲ ಸರ್ ಜನ ಕಳಿಸಿದಂಥದ್ದು 2014 ಕಳಿಸಿದ್ರು. 14 ಬರೋದ್ಕಿಂತ ಮುಂಚೆ ಇವ್ರದೇ ಸರ್ಕಾರಗಳಿತ್ತು. ಇವ್ರು ಯಾವಾಗ ಮತಗಳ ಬಗ್ಗೆ ಕೇಳ್ತಾ ಇರ್ತಾರೆ, ಇವರೇ ಸರ್ಕಾರಗಳಿದ್ದಾಗಲೇ ಮತ ಪರಿಷ್ಕರಣೆಗಳಾಗಿದ್ದಂಥದ್ದು, ಇವ್ರದೇ ಸರ್ಕಾರ ಇರ್ಬೇಕಾಗಿದ್ದಾಗ ಯಾರ ಮೇಲೆ ದೂರ್ತಾರೆ ಸರ್ ಇವರು? ಯಾರು ನಾನ್ ಕೇಳುವಂಥದ್ದಾಗ್ಬೋದು, ಪಕ್ಷ ಕೇಳುವಂಥದ್ದು, ಜನ ಕೇಳುವಂಥದ್ದಾಗ್ಬೋದು. ನೀವು ಅಧಿಕಾರದಲ್ಲಿ ಇದ್ದಾಗ ಮತ ಪರಿಷ್ಕರಣೆ ಮಾಡಿದಂಥದ್ದು, ಅದಾದ್ಮೇಲೆ ಚುನಾವಣೆ ನಡೆದಿರ್ಬೇಕಾದಾಗ ಯಾರ ಮೇಲೆ ದೂರ್ತಾ ಇದ್ದೀರಾ? ಇಷ್ಟು 140 ಕೋಟಿ ಜನ ಮತ ಕೊಟ್ಟು ಒಂದು ಸರ್ಕಾರ ಆಗ್ಬೋದು, ಒಂದು ಜನತಂತ್ರ ವ್ಯವಸ್ಥೆ ಪ್ರಜಾಪ್ರಭುತ್ವ ಬಂದಿರಬೇಕಾದಾಗ ಯಾರನ್ನ ದೂರ್ತಾ ಇದ್ದೀರಾ? ಹಾಗಾದ್ರೆ ನೀವು ಜನ ಕೊಟ್ಟಂತ ಪ್ರಜಾಪ್ರಭುತ್ವದ ಓಟನ್ನ ಧಿಕ್ಕರಿಸ್ತಾ ಇದ್ದೀರಾ, ಇಲ್ಲ ಅವರನ್ನ ಅವಮಾನಿಸ್ತಾ ಇದ್ದೀರಾ? ಯಾರನ್ನ ಅವಮಾನಿಸ್ತಾ ಇದ್ದೀರಾ ನೀವು ಜನರನ್ನ ಅವಮಾನಿಸಕ್ ಹೋಗಿ ನಿಮ್ಮನ್ನ ನೀವೇ ಬೆತ್ತಲೆ ಮಾಡ್ಕೊಡ್ತಾ ಇದ್ದೀರಾ ಹೊರತು ಇದು ಜನತಂತ್ರದ ಗೆಲುವಲ್ಲ, ಇದು ನಿಮ್ಮ ಸೋಲು. ಇದು ನಿಮ್ಮ ಸೋಲು. ಯಾಕಂದ್ರೆ ಹಲವಾರು ಬಾರಿ ಯಾರು ಏನಾದ್ರೂ ತಪ್ಪು ಹಗರಣಗಳಾದಾಗಲೂ ಅವ್ರನ್ನೆಲ್ಲ ಕುತ್ಕೊಂಡು ಮಾತಾಡಿಸ್ತಾರೆ. ಇವತ್ತ್ಯಾಕೆ ಸರ್ ಮಾತಾಡಿಸ್ತಿಲ್ಲ? ಅದು ಅವ್ರ ಪಕ್ಷ ಅದೇನ್ ಬೇಕಾದ್ರೆ ಮಾಡ್ಕೋಬಹುದು. ಆದ್ರೆ ಸಾಮಾನ್ಯ ಜನ ಕೇಳುವಂತದ್ದು ಕೂತು ಮಾತಾಡ್ಬೋದಾಗಿತ್ತು. ಅತ್ಯಂತ ನಿಕಟವಾದ ಸಚಿವರು ಮುಖ್ಯಮಂತ್ರಿಗಳಿಗೆ ಸರ್ ಅವ್ರ ಹನಿ ಟ್ರಾಪ್ ಆದಾಗ್ಲೇನೆ ಸರ್ಕಾರದವರು ಅವ್ರ ಪಕ್ಷದವ್ರು ಏನು ಮಾತಾಡ್ಲಿಲ್ಲ, ಕೊನೆಗೆ ಏನೋ ತನಿಖೆ ಆಗ್ಬಿಟ್ಟು ಏನೂ ಆಗಿಲ್ಲ ಅಂತ ಅನ್ಬಿಟ್ರು. ಸರ್ ಇದ್ರ ಹಿಂದ್ಗಡೆ ಅವ್ರ ನಾಯಕರು ಸುಮಾರು ಸತಿ ಹೇಳ್ತಾ ಇರ್ತಾರೆ ಸರ್, ಏನ್ ಹೇಳಿ ಸೆಟಲ್ಮೆಂಟ್, ಯಾರ್ಯಾರು ವಿರುದ್ಧ ಏನೇನ್ ಮಾತಾಡ್ತಾ ಇರ್ತಾರೆ. ಕೆಲವ್ರಿಗೆ ಆಗ್ಲೇ ಸೆಟಲ್ಮೆಂಟ್ ಆಗಿದೆ, ಕೆಲವ್ರಿಗೆ ಸೆಟಲ್ಮೆಂಟ್ ಆಗುವಂತ ರೀತಿಲಿ ಇದೆ ಅಂತ ಅನ್ಬಿಟ್ಟು ಆ ಒಂದು ಷಡ್ಯಂತ್ರ ಪಿತೂರಿ ಏನ್ ರಾಜಣ್ಣನವ್ರು ಹೇಳ್ತಾ ಇದಾರಲ್ಲ, ಅದರ ಒಂದು ಮುಂದುವರಿದ ಭಾಗನ ಇದು.